ಅಂತೂ ಇಂತೂ ಕ್ಯಾಬಿನೆಟ್ ಲಿಸ್ಟು ಇನ್ 5 ಜನರದ್ದು ಕ್ಲಿಯರ್ ಆದರೆ ಆಯಿತು ಅನ್ನೋ ಹಂತಕ್ಕೆ ಬಂದಿದೆ. ಆದರೆ ಯಾರು ಆ 5 ಶಾಸಕರು, ಯಾಕೆ ಅವರ ಹೆಸರಿಗೆ ಆಕ್ಷೇಪ ಬಂತು, ಯಾವ ಕಾರಣಕ್ಕೆ ಅವರ ಹೆಸರು ಪೆಂಡಿಂಗ್ ಉಳಿತು, ದಿಲ್ಲಿ ಮೀಟಿಂಗ್ ಒಳಗೆ ಏನೇನಾಯಿತು ಅನ್ನೋದೆಲ್ಲ ನಮ್ಮ ಗೋವಿಂದಣ್ಣನ ಗುಸುಗುಸು ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ. ಹೇಳಿದ ಹೆಸರು ಇವರೊಪ್ಪಲ್ಲ, ಇವ್ರು ಹೇಳಿದ ಹೆಸರು ಅವರೊಪ್ಪಲ್ಲ. ಒಟ್ನಲ್ಲಿ ಈ 5 ಜನರ ಕತೆ ರಾಹುಲ್ನೇ ಬಲ್ಲ ಅಂತ ಯಾವುದೋ ಹಗ್ಗ ಜಗ್ಗಾಟದ ಕತೆ ಹೇಳಕ್ಕೆ ಅಂತಾನೆ ರೆಡಿ ಆದಂಗ್ ಬಂದಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾರ ಹೆಸರು ಯಾರೊಪ್ಪಲ್ಲ, ಯಾಕೊಪ್ಪಲ್ಲ, ರಾಹುಲ್ ಅಂತ ಬೇರೆ ಹೇಳ್ತಿದ್ದೀರಾ? ಯಾವ ರಾಹುಲ್ಲ? ಬೆಳ್ಳುಳ್ಳಿ ಕಬಾಬ್ ರಾಹುಲನ ಹೇಗೆ ಅಂತ ಕೇಳಿದ್ದಕ್ಕೆ ಗೋವಿಂದಣ್ಣ, ಅಯ್ಯೋ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅಲ್ಲಪ್ಪ, ಏನೋ ಪ್ರಾಸ ಚೆನ್ನಾಗಿರುತ್ತೆ ಅಂತ ಅವ್ರು ಒಪ್ಪಲ್ಲ ಇವ್ರು ಒಪ್ಪಲ್ಲ ಕಡೆಗೆ ರಾಹುಲ್ನೇ ಬಲ್ಲ ಅಂದೆ ಅಷ್ಟೇ. ನೀವು ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅನ್ನೋದ? ಕ್ಯಾಬಿನೆಟ್ ಲಿಸ್ಟ್ ಬಗ್ಗೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಏನು ಗೊತ್ತಿರುತ್ತಾ? ನಾನ್ ಹೇಳಿದ್ದು ರಾಹುಲ್ ಗಾಂಧಿಗೆ ಆ 5 ಜನರ ಕ್ಯಾಬಿನೆಟ್ ಲಿಸ್ಟ್ ಬಗ್ಗೆ ಗೊತ್ತು ಅಂತ ಶುರು ಮಾಡಿದ್ರು ನೋಡಿ ಕ್ಯಾಬಿನೆಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ದಿಲ್ಲಿಯಲ್ಲೀಗ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಮಾಡೋಕೆ ಸರ್ಕಸ್ ನಡೀತಾ ಇದೆ. ನಿನ್ನೆ ದಿಲ್ಲಿಯ ಲೋಧಿ ಎಸ್ಟೇಟ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಮೀಟಿಂಗ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಸಂಸತ್ ಕಲಾಪದಲ್ಲಿ ಬ್ಯುಸಿ ಇದ್ರಿಂದ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಮೀಟಿಂಗ್ಗೆ ಬಂದಿರಲಿಲ್ಲ. ಹೀಗಾಗಿ ಈ 3 ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಅವರವರ ಶಿಫಾರಸು ಪಟ್ಟಿಯನ್ನ ತಗೊಂಡು ಡಿಸ್ಕಷನ್ ಮಾಡಿದ್ದಾರೆ. ಈ ಚರ್ಚೆಯ ವೇಳೆ 5 ಜನರ ಹೆಸರು ಬಗ್ಗೆ ಭಾರಿ ಹಗ್ಗ ಜಗ್ಗಾಟ ನಡೆದಿದೆ. ಅದ್ಯಾರ್ಯಾರ ಹೆಸರು, ಯಾವ ಕಾರಣಕ್ಕೆ ಈ 5 ಜನರ ಹೆಸರು ತೂಗುಯ್ಯಾಲೆಯಲ್ಲಿದೆ ಅಂತ ಈಗ ನೋಡೋಣ. ಬೇಕು ಬೇಡದ ತೂಗುಯ್ಯಾಲೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಶಾಸಕ, ಸಂತೋಷ್ ಲಾಡ್ ಕಲಘಟಗಿ, ಅಪ್ಪಾಜಿ ನಾಡಗೌಡ, ಅನ್ನಪೂರ್ಣ ತುಕಾರಾಂ ಸಂಡೂರು, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ. ಜಮೀರ್ ಅಹಮದ್ ಖಾನ್ ಅವರೇ ಹೇಳಿಕೊಂಡಂತೆ ದಾವಣಗೆರೆ ಉಪಚುನಾವಣೆಯಲ್ಲಿ ಅವರ ವಿರುದ್ಧ ಕೇಳಿ ಬಂದ ಪಕ್ಷದ್ರೋಹ ಆರೋಪದಿಂದಲೇ ಮೊದಲನೇ ಸುತ್ತಿನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪು ಹೋಗೋದಕ್ಕೆ ಕಾರಣ ಆಗಿತ್ತು. ಈಗಲೂ ಅದೇ ಜಮೀರ್ ಅಹಮದ್ ಖಾನ್ ಅವರಿಗೆ ಅಡ್ಡಿಯಾಗಿದೆ. ಇನ್ನು ಸಂತೋಷ್ ಲಾಡ್ ಪರವಾಗಿ ಸಿದ್ದರಾಮಯ್ಯನವರು ಬಲವಾದ ಪಟ್ಟು ಹಾಕಿದ್ದಾರೆ. ಆದರೆ ಅದೇ ಮರಾಠ ಸಮುದಾಯದ ಶ್ರೀನಿವಾಸ ಮಾನೆ ಹೆಸರು ಲಾಡ್ಗೆ ಅಡ್ಡಿಯಾಗಿದೆ. ಅದೇ ರೀತಿ ಅಪ್ಪಾಜಿ ನಾಡಗೌಡರಿಗೆ ಅದೇ ಜಿಲ್ಲೆಯ ಯಶವಂತರಾಯಗೌಡ ಪಾಟೀಲ್ರ ಪೈಪೋಟಿ ಕಾರಣ. ಅಂತಿಮ ತೀರ್ಮಾನ ಆಗಿಲ್ಲ. ಇನ್ನು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಆರತಿ ಕೃಷ್ಣ ತೀವ್ರ ಪೈಪೋಟಿ ನೀಡುತ್ತಾ ಇರುವುದು ಆಯ್ಕೆ ಅಂತಿಮ ಆಗಿಲ್ಲ. ಇನ್ನು ಮಂತ್ರಿ ಸ್ಥಾನದ ಕೊಟ್ಟ ಮಾತಿನ ಮಾತನಾಡ್ತಾ ಇರುವಂತಹ ಶಿವಲಿಂಗೇಗೌಡರಿಗೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಲೇಔಟ್ ಕೃಷ್ಣಪ್ಪ ಜೊತೆಗೆ ಅತ್ತ ಎಚ್.ಸಿ. ಬಾಲಕೃಷ್ಣ ಹಾಗೂ ಇತ್ತ ಗುಬ್ಬಿ ವಾಸು ಮಧ್ಯದಲ್ಲಿ ಶರತ್ ಬಚ್ಚೇಗೌಡರ ತೀವ್ರ ಪೈಪೋಟಿಯ ಕಾರಣದಿಂದ ಪೆಂಡಿಂಗ್ ಉಳಿದಿದೆ. ಇವತ್ತು ರಾಹುಲ್ ಗಾಂಧಿ ಸಭೆಯಲ್ಲಿ ಈ ಹೆಸರುಗಳ ಬಗ್ಗೆಯೂ ಚರ್ಚೆ ಅಂತಿಮ ಆಗಬೇಕಾಗಿದೆ ಅನ್ನೋದು ದಿಲ್ಲಿಯ ಲೋಧಿ ಎಸ್ಟೇಟ್ ನಿವಾಸ ಮೂಲಗಳ ಖಚಿತ ಮಾಹಿತಿಯಾಗಿದೆ. ಹೀಗೆ ಜಿಲ್ಲೆ ಸಮುದಾಯ ಕೊಟ್ಟ ಮಾತು, ಅವರ ಬಣ ಇವರ ಬಣ, ಇಂಥ ನಾನಾ ಕಾರಣಗಳಿಂದ ಈ 5 ಹೆಸರುಗಳು ಪೆಂಡಿಂಗ್ ಉಳಿದಿವೆ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಈ 5ರ ರಾಜಕೀಯ ಭವಿಷ್ಯ ನಿರ್ಧಾರ ಆಗಲಿದೆ ಅನ್ನೋದು ದಿಲ್ಲಿ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.